ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಕೋಲಾರ ಜಿಲ್ಲಾ ಗೌರವಾಂತ ಅಧ್ಯಕ್ಷರು ಗಾಂಧಿನಗರ ನಾರಾಯಣಸ್ವಾಮಿ, ಜಿಲ್ಲಾ ಅಧ್ಯಕ್ಷರು ಅಮರನಾರಾಯಣಪ್ಪ, ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ನೌಕರರ ತಾಲೂಕು ಅಧ್ಯಕ್ಷರು ಸಿಆರ್ ಆನಂದಕುಮಾರ್, ಮುಳಬಾಗಿಲು ತಾಲೂಕು ಅಧ್ಯಕ್ಷರು ರಾಮು, ಮಾಲೂರು ತಾಲೂಕು ಮುಖಂಡ ಎಸ್ ವೆಂಕಟೇಶ್ ಮತ್ತು ನಾಗರಾಜ್ ನಾಯಕ್, ಬಂಗಾರಪೇಟೆ ಮೋಹನ್, ಶ್ರೀನಿವಾಸಪುರ ತಾಲೂಕು ಕಾರ್ಯದರ್ಶಿ ಅಂಜಪ್ಪ, ರೈತ ಮತ್ತು ಸಿಪಿಎಂ ಮುಖಂಡ ಪಿಆರ್ ಸೂರ್ಯನಾರಾಯಣ ಮತ್ತು ಪಾಠಕೋಟ ನವೀನ್ ಎಲ್ಲಾ ಪದಾಧಿಕಾರಿಗಳು, ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಯಶಸ್ಸು. ಬಿಪಿಎಲ್ ಆದಾಯ ಮಿತಿ 4 ರೂಪೀಸ್ ಲಕ್ಷಕ್ಕೆ ಹೆಚ್ಚಿಸಲು ಆಗ್ರಹ. ಗ್ರಾಮ ಪಂಚಾಯಿತಿ ನೌಕರರ ಕಾರ್ಡ್ ರದ್ದು ಮಾಡದಂತೆ ಸರ್ಕಾರಕ್ಕೆ ಮನವಿ. ಕೋಲಾರ ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಪ್ರಸ್ತುತ ನಿಗದಿಪಡಿಸಿರುವ ವಾರ್ಷಿಕ ಆದಾಯ ಮಿತಿ 1.20 ಲಕ್ಷವನ್ನು 4 ಲಕ್ಷಕ್ಕೆ ಹೆಚ್ಚಿಸಬೇಕು ಹಾಗೂ ಗ್ರಾಮ ಪಂಚಾಯಿತಿ ನೌಕರರು ಮತ್ತು ಅಸಂಘಟಿತ ಕಾರ್ಮಿಕರ ಬಿಪಿಎಲ್ ಕಾರ್ಡ್ಗಳನ್ನು ಯಾವುದೇ ಕಾರಣಕ್ಕೂ ರದ್ದುಗೊಳಿಸಬಾರದು ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಕೋಲಾರ ಜಿಲ್ಲಾ ಸಮಿತಿಯು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದೆ. ಈ ಕುರಿತು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಸಂಘದ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿ ಬಡ ಮತ್ತು ದುಡಿಯುವ ವರ್ಗದ ಜನರ ಆಹಾರ ಭದ್ರತೆಯನ್ನು ಕಾಪಾಡುವಂತೆ ಆಗ್ರಹಿಸಿದರು. ನಾನು ಶ್ರೀನಿವಾಸಪುರ ತಾಲೂಕಿನ ಗ್ರಾಮ ಪಂಚಾಯತಿ ನೌಕರ ಸಂಘದ ಅಧ್ಯಕ್ಷರು ಅನಂತಕುಮಾರ್ ನಾನು ಮಾತಾಡ್ತಾ ಇದ್ದೀನಿ. ನಾವು ಸುಮಾರು 25-30 ವರ್ಷಗಳಿಂದ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಪ್ರತಿದಿನ ಸಾರ್ವಜನಿಕರ ಸಂಪರ್ಕದಲ್ಲಿ ಇದ್ದು ನಮ್ಮ ಜಲಗಾರರು ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ನಾವು ಕಂದಾಯ ವಸೂಲಿ ಮಾಡ್ತಾ ಇದ್ದೀವಿ. ನಾವಿನ್ನೇನು ನಿವೃತ್ತಿ ಅಂಚಿನಲ್ಲಿ ಸುಮಾರು 4-5 ವರ್ಷಗಳು ಆದ್ರೆ ನಿವೃತ್ತಿ ಅಂಚಿನಲ್ಲಿ ಇರ್ತೀವಿ. ನಮ್ಮ ಮಕ್ಕಳಿಗೆ ರೇಷನ್ ಕಾರ್ಡ್ ಇರಬೇಕು, ವೇತನ ಬರಬೇಕು, ಮತ್ತೆ ಹಾಸ್ಪಿಟಲ್ ಸೌಲಭ್ಯಕ್ಕಾಗಿ ಬೇಕಾಗತ್ತೆ. ಅದೇ ರೀತಿ ಮಕ್ಕಳ ವ್ಯಾಸಂಗಕ್ಕಾಗಿ ಬಿಪಿಎಲ್ ಕಾರ್ಡ್ ಇದ್ರೇನೆ ಅನುಕೂಲ ಆಗುತ್ತೆ. ಇವಾಗ ನಮ್ಮ ಸರ್ಕಾರ ಎಲ್ಲ ಬಿಪಿಎಲ್ ಕಾರ್ಡ್ಸ್ನ ಗ್ರಾಮ ಪಂಚಾಯತಿ ನೌಕರದು ರದ್ದುಪಡಿಸಿದ್ರೆ ಜಾಸ್ತಿ ಬೇಜಾರಾಗ್ತಾ ಇದೆ, ನೋವಿನ ಸಂಗತಿಯಾಗಿರುತ್ತದೆ. ನಾವು ಸುಮಾರು ವರ್ಷಗಳಿಂದ ಬಿಪಿಎಲ್ ಕಾರ್ಡ್ ಅಂದ್ರೆ ನಾವು 150 ರೂಪಾಯಿಂದ 200 ರೂಪಾಯಿ 300 ರೂಪಾಯಿಂದ ಇವತ್ತು 2009-10ನೇ ಸಾಲಿನವರೆಗೂ 5,000 ಒಳಗಡೆ ಸಂಬಳ, 10-11ನೇ ಸಾಲಿನಿಂದ 10,000ದಿಂದ 18,018 ರೂಪಾಯಿವರೆಗೂ ಇವತ್ತು ನಾವು ವೇತನವನ್ನು ಪಡಿತಾ ಇದೀವಿ ಕಾಲಕ್ಕೆ. ಅದು ಏನು ಪ್ರತಿ ತಿಂಗಳು ಸಂಬಳ ಕೊಡ್ತಾ ಇಲ್ಲ. ಸುಮ್ಮನೆ ಸರ್ಕಾರ 3 ತಿಂಗಳಿಗೆ ಒಂದ್ಸಲಿ ಅಂತ ತ್ರೈಮಾಸಿಕ ಕಂತು ಅಂತ ಬಿಡುಗಡೆ ಮಾಡುತ್ತೆ. ನಾವು ಸಂಸಾರ ಮಾಡೋದು ಹೆಂಗೆ? ವರ್ಕ್ ಹೆಲ್ತ್ ಆರ್ಗನೈಸೇಷನ್ ಅದರಲ್ಲಿ ಏನ್ ಮಾಡಿದ್ದಾರೆ, ಕನಿಷ್ಠ ಒಂದು ಮನುಷ್ಯ ಊಟ ಮಾಡಲು ಬೇಕಾದಂತಹ ಒಂದು ಎಷ್ಟು ವೇತನ ಪಡಿತಾ ಇದ್ದಾರೆ. ಅನ್ಯ ಇಲಾಖೆಗಳಲ್ಲಿ ಇತರೆ ಕಂಪನಿಗಳಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ಅವ್ರದ್ದು ರೇಷನ್ ಕಾರ್ಡ್ ಡಿಲೀಟ್ ಮಾಡಿಬಿಟ್ರೆ ಏನ್ ಪರಿಸ್ಥಿತಿ? ಈ ದೇಶ ಕಾರ್ಮಿಕರ ಪರವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ನಮಗೆ ಕನಿಷ್ಠ ವೇತನ ಕೊಡಿ, 36,000 ರೂಪಾಯಿ ವೇತನ ಕೊಡಿ. ನಿಮ್ಮ ರೇಷನ್ ಕಾರ್ಡು ಬಿಪಿಎಲ್ ಕಾರ್ಡ್ ತಗೊಳ್ಳಿ. ಸ್ವಾಮಿ, ನಮಗೆ ಪೆನ್ಷನ್ ಇಲ್ಲ, ಗ್ರ್ಯಾಚ್ಯುಟಿ ಇಲ್ಲ, ನಮ್ಮ ಒಂದು ಇನ್ಶೂರೆನ್ಸ್, ನಮ್ಮ ಬಾಡಿಗೆ ಇನ್ಶೂರೆನ್ಸ್ ಇಲ್ಲ. ಆ ತರ ಆಗೋಗ್ತಾ ಇದೆ ಸ್ವಾಮಿ. ಮುಂದಿನ ದಿನಗಳಲ್ಲಿ ಜೀವನ ಕಷ್ಟ ಸಾಧ್ಯ ಆಗ್ತಾ ಇದೆ. ಈಗಾಗಲೇ ಇದ್ರ ಬಗ್ಗೆ ಅರ್ಜಿಗಳು ಎಲ್ಲೆಲ್ಲಿ ಕೊಟ್ಟಿದ್ದೀವಿ? ನಾವು ಈ ವಿಚಾರದಲ್ಲಿ ಮೊನ್ನೆ 10ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ನಮ್ಮ ಕೋಲಾರ ಜಿಲ್ಲಾ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ಪರವಾಗಿ ಸ್ಟ್ರೈಕ್ ಮಾಡಿ ಟಿಸಿ ಸಾಹೇಬರಿಗೆ, ಫುಡ್ ಇನ್ಸ್ಪೆಕ್ಟರ್ಗೆ ಎಲ್ಲ ಅರ್ಜಿಗಳು ಕೊಟ್ಟಿದ್ದೀವಿ. ಅದೇ ದಿನ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದ ಘನಮಿತ ಸರ್ಕಾರ ಉಪಮುಖ್ಯಮಂತ್ರಿಗಳಾದಂತಹ ಜಿ ಪರಮೇಶ್ವರ್ ಸರ್ ಅವರು ಜಿಲ್ಲಾ ಪಂಚಾಯತ್ ಹತ್ರ ಬಂದಿದ್ರು. ಆವತ್ತು ನಮ್ಮ ಜಿಲ್ಲೆಯ ಗೌರವಾಧ್ಯಕ್ಷರಾದಂತಹ ಗಾಂಧಿನಗರ ನಾರಾಯಣಸ್ವಾಮಣ್ಣ ಅವರು ನಮ್ಮ ಸಿಬ್ಬಂದಿಗಳು ಎಲ್ಲರೂ ಸೇರಿ ಅಲ್ಲಿ ಮಾತಾಡಿ, ಮತ್ತೆ ಗಾಂಧಿನಗರ ನಾರಾಯಣಸ್ವಾಮಣ್ಣ ಅವರು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮೆಮೊರಾಂಡಮ್ ಕೊಟ್ಟರು. ಮತ್ತೆ ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಮೊನ್ನೆ ಕೆಎಚ್ ಮುನಿಯಪ್ಪ ಸಾಹೇಬ್ರು ಕೋಲಾರಲ್ಲಿ ಸಿಕ್ಕಿದ್ರು. ಅಲ್ಲಿ ಕೂಡ ಅವ್ರಿಗೂ ಕೂಡ ಮೆಮೊರಾಂಡಮ್ ಕೊಟ್ಟಿದ್ವಿ. ಆಯ್ತು, ಸರ್ಕಾರ ಹಂತದಲ್ಲಿ ಚರ್ಚೆ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಅದೇ ರೀತಿ ತಾಲೂಕ್ ಪಂಚಾಯತಿ ತಹಸೀಲ್ದಾರರ ಕಚೇರಿ ಹತ್ರ ಸ್ಟ್ರೈಕ್ ಮಾಡಿದ್ವಿ.
ಈ ರೀತಿ ಕಾರ್ಮಿಕ ಇಲಾಖಾ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ಕನಿಷ್ಠ ವೇತನ ಜಾರಿ ಮಾಡಲು ಎಲ್ಲ ಹೋರಾಟಗಳನ್ನ ನಡೆಸ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅಪ್ಪರ್ ಕ್ಲಾಸ್ ಅಲ್ಲ, ಮಿಡ್ಲ್ ಕ್ಲಾಸ್ ಅಲ್ಲ, ಕೆಳ ಹಂತದವರು. ನಾವು ಅನ್ಯ ಇಲಾಖೆಗಳು ಯಾವುದೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಜಲಾನಯನ ಇಲಾಖೆ, ಪಲ್ಸ್ ಪೋಲಿಯೋ, ಶೈಕ್ಷಣಿಕ ಇಲಾಖೆ, ಯಾವುದೇ ವಿಚಾರದಲ್ಲೂ ಗ್ರಾಮೀಣ ಭಾಗದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಏನೇ ವಿಚಾರವನ್ನ ಸಾರ್ವಜನಿಕ ತಲುಪಿಸ್ಬೇಕು ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಬಹಳ ಮುಖ್ಯವಾಗಿ ಪಾತ್ರವನ್ನ ವಹಿಸಿ ಅದನ್ನ ಯಶಸ್ವಿಯಾಗಿ ಗಳಿಸ್ಕೊಡ್ತೀವಿ. ಉದಾಹರಣೆಗೆ ಕೊರೋನಾ ಟೈಮಲ್ಲಿ ಪೊಲೀಸ್ ಸಿಬ್ಬಂದಿಯವರು ಯಾವ ತರ ಕೆಲಸ, ಎಷ್ಟು ಊಟ ಮಾಡ್ಬೋದು, ಎಷ್ಟು ಬಟ್ಟೆ ಇದ್ ಮಾಡ್ಬೋದು ಅಂತೇಳಿ ಒಂದು ಕ್ಯಾಲ್ಕುಲೇಷನ್ ಮಾಡಿರ್ತಾರೆ. ಅದ್ರ ವಿಚಾರದಲ್ಲಿ ಕೇಂದ್ರ ನಾವು ಅನೇಕ ಹೋರಾಟಗಳನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಅನೇಕ ಧರಣಿಗಳನ್ನ ನಾವು ಮಾಡಿದ್ವಿ. ಏನಕ್ಕಾಗಿ? ನಮ್ಮ ಹೊಟ್ಟೆಪಾಡು, ನಮ್ಮ ಜೀವನ, ನಮ್ಮ ಮಕ್ಕಳ ಭವಿಷ್ಯತ್ತು, ನಮ್ಮ ಕಾಲ ಮೇಲೆ ನಾವು ಜೀವನ ಮಾಡಬೇಕು. ಇವಾಗ ಏನ್ ಮಾಡಕ್ಕಾಗ್ತಾ ಇದೆ? ರೇಷನ್ ಕಾರ್ಡ್ ಕಿತ್ಕೊಂಡ್ಬಿಟ್ರೆ ನಮ್ಮ ಭವಿಷ್ಯ ಏನಾಗತ್ತೆ? ನಮ್ಮ ಮಕ್ಕಳ ವಿದ್ಯಾಭ್ಯಾಸ ನಮ್ಮ ಪರಿಸ್ಥಿತಿ ಏನು? ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,000 ಪಂಚಾಯತಿಗಳಿದಾವೆ. 6,000 ಪಂಚಾಯತಿಗಳಲ್ಲಿ ಸುಮಾರು ಒಂದು ಪಂಚಾಯತಿಗೆ 10, 12, 13 ಜನ ಸಿಬ್ಬಂದಿಗಳಿರ್ತಾರೆ. ಅವ್ರದೆಲ್ಲ ರೇಷನ್ ಕಾರ್ಡ್ ರದ್ದು ಮಾಡಿಬಿಟ್ರೆ ಎಷ್ಟು ಶೋಚನೀಯವಾದ ಒಂದು ಸನ್ನಿವೇಶ ಆಗ್ತಾ ಇದೆ. ನಾವ್ ಹೆಂಗೆ ಇದನ್ನ ನಿಭಾಯಿಸೋದು ಹೆಂಗೆ? ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7 ಕೋಟಿ ಚಿಲ್ಲರೆ ಜನಸಂಖ್ಯೆ ಇದೆ. ಅರ್ಥ ಆಯ್ತಾ? ಪ್ರತಿ ಕುಟುಂಬದಲ್ಲೂ 12 ಇವಾಗ ನಮ್ಮ ರಾಜ್ಯ ಸರ್ಕಾರದ ಅಧೀನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ಮತ್ತೆ RDPR ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖಾ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಸಾಹೇಬರು ಹಾಗೂ ಕಾರ್ಮಿಕ ಇಲಾಖಾ ಸಚಿವರಾದಂಥ ಲಾಡ್ ಸಾಹೇಬ್ರು, ಅನಿಲ್ ಲಾಡ, ಸಂತೋಷ್ ಲಾಡ ಇರ್ಬೋದು. ಅವರು ನಮ್ಮ ಒಂದು ಅನಿಸಿಕೆಯನ್ನ ಅವ್ರ ಮಕ್ಕಳಂತೆ ಮನಗಾಣ್ಕೊಂಡು ನಮಗೆ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು, ಮತ್ತೆ ಕಾಲಕ್ಕೆ ಪ್ರತಿ ತಿಂಗಳು ವೇತನ ನೀಡ್ತಾ ಇಲ್ಲ, ದಯವಿಟ್ಟು ನೀಡೋ ತರ ಅನುಕೂಲ ಮಾಡಬೇಕು ಅಂತ ತಮ್ಮಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.